ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಆಯುರ್ವೇದ ಹೇಳುವಂತಹದ್ದು ತುಂಬ ಪುರಾತನ ವರ್ಷದಿಂದ ಇರುವಂತಹದ್ದು. 1, 2, 100 ವರ್ಷ ಅಲ್ಲ, ಸುಮಾರು 5,000 ವರ್ಷದ ಹಿಂದಿನಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿರುವಂತಹದ್ದು ಆಯುರ್ವೇದ. ಆಯುರ್ವೇದ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಜೀವ ವಿಜ್ಞಾನ. ಆಯು ಅಂತಂದ್ರೆ ಜೀವ, ವೇದ ಅಂತಂದ್ರೆ ವಿಜ್ಞಾನ, ಜೀವ ವಿಜ್ಞಾನ. ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಇದರ ಒಳಗಡೆಗೆ ತುಂಬ ಬ್ರಾಂಚಸ್ಗಳು ಬರುತ್ತೆ. ಮತ್ತು ಅದರಲ್ಲಿ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯದಂಷ್ಟ, ಜರಾವೃಷೈ, ಅಷ್ಟಾಂಗ ಆಯುರ್ವೇದವನ್ನಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಮಕ್ಕಳಿಗೆ ಔಷಧಿ ಕೊಡೋದಿರ್ಬೋದು, ಜನರಲ್ ಮೆಡಿಸಿನ್ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಸಮಸ್ಯೆ ಇರ್ಬೋದು, ವಯಸ್ಸಾದರೂ ಕೊಡುವಂತಹ ಚಿಕಿತ್ಸೆಗಳಿರ್ಬೋದು, ಆಪರೇಷನ್ಗಳಿರ್ಬೋದು, ಇವೆಲ್ಲವೂ ಕೂಡ ಆಯುರ್ವೇದದಲ್ಲಿ ವಿವಿಧ ಭಾಗಗಳಾಗಿ ಬರ್ತದೆ. ಅಷ್ಟ ಅಂಗಗಳು ಅಂತ ಹೇಳ್ತಾರೆ. ಕೆಲವೊಬ್ಬರು ಕೇಳ್ತಾರೆ ಆಯುರ್ವೇದ ಸರ್ಜರಿ ಇದೆಯಾ ಅಂತ. ಶಲ್ಯ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಸರ್ಜರಿಯಲ್ಲಿ ಬರುವಂತಹದ್ದು. ಗೃಹ ಚಿಕಿತ್ಸೆ, ಭೂತವಿದ್ಯೆ, ಎಷ್ಟೋ ಜನರಿಗೆ ಆ ಸಮಸ್ಯೆ ಕೂಡ ಇರುತ್ತೆ, ಅದಕ್ಕೂ ಕೂಡ ಚಿಕಿತ್ಸೆ. ವಿಷ ಚಿಕಿತ್ಸೆ, ಟಾಕ್ಸಿಕಾಲಜಿ, ಇವೆಲ್ಲದನ್ನು ಕೂಡ ಆಯುರ್ವೇದದಲ್ಲಿ ಸವಿವರವಾಗಿ ಹೇಳಿದ್ದಾರೆ. ಅದು ನಮ್ಗದು ಗೊತ್ತಿರೋದಿಲ್ಲ. ಆಯುರ್ವೇದ ಅಂತಂದ್ರೆ ಗಿಡಗಳಿಂದ ಔಷಧಿಯನ್ನ ಕೊಡ್ತಾರೆ, ಇಷ್ಟೇ ಗೊತ್ತಿರತ್ತೆ. ಬಿಟ್ರೆ ಇವೆಲ್ಲ ಇದೇ ಹೇಳುವಂತಹದ್ದು ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇರುವಂತಹದ್ದು. ಆಚಾರ್ಯ ಸುಶ್ರುತನಿಗೆ ಫಾದರ್ ಆಫ್ ಸರ್ಜರಿ ಅಂತ ಹೇಳ್ತಾರೆ. 5,000 ವರ್ಷದ ಹಿಂದೆ ಆಗಿನ ಕಾಲದಲ್ಲಿ ಅವರು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿದ್ರು. ಮುರಿದು ಹೋದ ಕೈಗಳನ್ನ ಕೂಡಿಸಿರ್ಬೋದು, ಕತ್ತರಿಸಿರುವಂಥ ಯುದ್ಧಗಳಲ್ಲಿ ಮೂಗಳನ್ನ ಕತ್ತರಿಸಿ ಹೋಗ್ತಿತ್ತು, ಕಿವಿ ಕತ್ತರಿಸಿ ಹೋಗ್ತಿದ್ದು, ಅದನ್ನ ಸರ್ಜರಿ ಮಾಡಿ ಸರಿ ಮಾಡ್ತಿದ್ರು. ಆಗಿನ ಕಾಲದಲ್ಲೇ 5,000 ವರ್ಷದ ಹಿಂದೆ ಮಹಾಭಾರತ ಕಾಲದಲ್ಲಿ ಎಲ್ಲದರಲ್ಲೂ ಕೂಡ ಸರ್ಜರಿ ಮಾಡಿ ಸರಿ ಮಾಡ್ತಿದ್ರಂತ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದು ಬೆಳ್ಕೊಂಡು ಬಂದಿದೆ. ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ. ಆಯುರ್ವೇದದಲ್ಲಿ ಸಿಂಹಮುಖ ಶಸ್ತ್ರ ಅಂತ ಬರೆದಿದ್ದಾರೆ ಸುಶ್ರುತ ಸಂಹಿತೆಯಲ್ಲಿ. ಸಿಂಹ ಅಂತಂದೇನು ಲಯನ್, ಲಯನ್ ಫೋರ್ಸೆಪ್ಸ್ ಅಂತ ಈಗ ಹೆಸರು ಕೊಟ್ಕೊಂಡಿದ್ದಾರೆ. ಅದಕ್ಕೆ ಕಾಕಮುಖ ಶಸ್ತ್ರ ಅಂತ ಹೆಸರಿದೆ, ಅದಕ್ಕೆ ಕ್ರೌನ್ ಫೋರ್ಸೆಪ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಹೀಗೆ ಎಷ್ಟೋ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಆಗಿದೆ. ಹೀಗೆ ಆಯುರ್ವೇದದಲ್ಲಿ ಶಲ್ಯ ಚಿಕಿತ್ಸೆ ಅಂದ್ರೆ ಸರ್ಜರಿಯಿಂದ ಹಿಡಿದು ENT, ಮಕ್ಕಳಿಗೆ, ನೀವು ಮಕ್ಕಳಿಗೆ ಔಷಧಿ ಕೊಡ್ತೀರಾ, ಆಯುರ್ವೇದದಲ್ಲಿ ಮಕ್ಕಳಿಗೆ ಇದೆಯಾ ಅಂತ. ಹೌದು, ಕೌಮಾರ ಭೃತ್ತಿ ಅಂತ ಹೇಳ್ತೀವಿ, ಪೀಡಿಯಾಟ್ರಿಕ್ಸ್, ಅದನ್ನು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹೀಗೆ ಪ್ರತಿ ಒಂದನ್ನು ಕೂಡ ಆಯುರ್ವೇದದಲ್ಲಿ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಆಯುರ್ವೇದದಲ್ಲಿ ಮುಖ್ಯವಾಗಿ ನಾವು 2 ರೀತಿಯಾಗಿ ಚಿಕಿತ್ಸೆಯನ್ನು ಮಾಡ್ತೇವೆ ಪಂಚಕರ್ಮದಲ್ಲಿ. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ. ಒಬ್ಬ ಹೆಲ್ತಿ ಪರ್ಸನ್ ಇರ್ತಾನೆ, ಅವನ ಆರೋಗ್ಯವನ್ನು ಸುಧಾರಿಸೋ ಬಗ್ಗೆ ಚಿಕಿತ್ಸೆ. ನಾವೀಗೇನು ಇಮ್ಯುನಿಟಿ ಬಿಲ್ಡ್ ಮಾಡೋದು ಅಂತ ಹೇಳ್ತೀವಲ್ಲ, ಆ ರೀತಿ ಆರೋಗ್ಯವಂತನು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಚಿಕಿತ್ಸೆ. ಇನ್ನೊಂದು ಆತುರಸ್ಯ ವಿಕಾರ ಪ್ರಶಮನ, ರೋಗಿಗೆ ಚಿಕಿತ್ಸೆ. ಎರಡೂ ಕೂಡ ಆಯುರ್ವೇದದಲ್ಲಿ ಎರಡಕ್ಕೂ ಸರಿಯಾದ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಇದ್ದವನಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹಾಗೂ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಇದೆರಡನ್ನೂ ಕೂಡ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಮುಖ್ಯವಾಗಿ ನಾವು ಆಯುರ್ವೇದದಲ್ಲಿ ಗಿಡಗಳನ್ನು ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನು ಮಾಡ್ತೇವೆ. ಅದಕ್ಕೆ ಕಾಷ್ಟೌಷಧಿ ಚಿಕಿತ್ಸೆ ಅಂತ ಹೇಳ್ತಾರೆ. ಮತ್ತು ಕೆಲವೊಂದಿಷ್ಟು ಭಸ್ಮಗಳನ್ನು ಉಪಯೋಗಿಸ್ಕೊಂಡು, ಸ್ವರ್ಣ ಭಸ್ಮ, ರಜತ ಭಸ್ಮ, ಅಬರ್ಕ ಭಸ್ಮ, ಅದಕ್ಕೆ ಅರಸೌಷಧಿ ಚಿಕಿತ್ಸೆ ಅಂತ ಹೇಳ್ತೇವೆ. ಈ 2 ವಿಭಾಗಗಳಾಗಿ ಚಿಕಿತ್ಸೆಯನ್ನು ಮಾಡ್ತೇವೆ. ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ 99% ಗಿಡಗಳು ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನು ಮಾಡ್ತೇವೆ. ನಮ್ದಲ್ಲಿ ಸುಮಾರು ಒಂದು 15 ಎಕರೆ ಗಾರ್ಡನ್ ಇದೆ. ಇಲ್ಲಿ ಈ 15 ಎಕರೆ ಗಾರ್ಡನ್ ಅಲ್ಲಿ ನಾವು ಸುಮಾರು ಒಂದು 650-700 ವಿವಿಧ ಜಾತಿಯ ಗಿಡಗಳನ್ನ ಬೆಳ್ಕೊಂಡಿದ್ದೇವೆ. ಇಲ್ಲಿ ನಾವು ಅಡಿಕೆ ಆ ರೀತಿ ಒಂದು ಕಮರ್ಷಿಯಲ್ ಕ್ರಾಪ್ ಅನ್ನ ಹಾಕಲಿಲ್ಲ. ಔಷಧಿಗೆ ಬೇಕಾಗಿರುವಂತ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ದೇವೆ. ಹಣ್ಣು ಗಿಡಗಳಿರ್ಬೋದು, ತರಕಾರಿ ಇರ್ಬೋದು, ಹಾಗೂ ಔಷಧಿ ಗಿಡಗಳಿರ್ಬೋದು, ಇವುಗಳನ್ನ ಹೆಚ್ಚಿಗೆ ಬೆಳ್ಕೊಂಡು ಇಲ್ಲಿ ನಾವಿಲ್ಲಿ ಚಿಕಿತ್ಸೆಯನ್ನ ಮಾಡ್ತಾ ಇದ್ದೇವೆ. ಹಾಗೂ ನಮಗೆ ಚಿಕಿತ್ಸೆಗೆ ಏನೇನು ಬೇಕಾಗತ್ತಾ ನಾವೇ ಸತತವಾಗಿ ಅದನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದೇವೆ. ಈಗ ಏನಾಗ್ತಾ ಉಂಟು ಅಂತಂದ್ರೆ, ನಮಗೆ ಶುದ್ಧ ಇರುವಂಥದ್ದನ್ನು ಬೇಕು ಅಂತಂದ್ರೆ ನಾವು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಪ್ರತಿ ಒಂದನ್ನು ಕೂಡ ನಾವಿಲ್ಲಿ ಸ್ವತಃ ಬೆಳ್ಕೊಂಡು ಮಾಡ್ತಾ ಇದ್ದೇವೆ. ಅದು ನಮ್ಮಲ್ಲಿ ವಿಶಿಷ್ಟತೆ. ಇವನ್ ಎಣ್ಣೆ ಬೇಕು ಅಂತಂದ್ರೆ ಶುದ್ಧ ಎಣ್ಣೆ ನಮಗೆ ಸಿಗೋದಿಲ್ಲ ಅಂಗಡಿಯಲ್ಲಿ, ಅಲ್ಲ ಕಲ್ಲುಬೆರಕೆ ಎಣ್ಣೆ ಸಿಗತ್ತೆ. ತುಪ್ಪ ಬೇಕು ಅಂದ್ರೆ ಶುದ್ಧ ತುಪ್ಪ ಸಿಗೋದಿಲ್ಲ.
ಒಂದು ಗಿಡಗಳ ಬೇರು ಬೇಕು ಅಂದ್ರೆ ನಮಗೆ ಸಿಗುದಿಲ್ಲ ಶುದ್ಧವಾಗಿ, ಎಲ್ಲ ಕಲಬೆರಕೆಯಾಗಿ ಬರ್ತದೆ. ಎಷ್ಟೋ ನೀವು ಆನ್ಲೈನ್ ಆರ್ಡರ್ ಹಾಕಿದ್ರೆ ನೀವು ಆ ಪೌಡರ್ ತಗೊಂಡಿರ್ತೀರ, ಬಟ್ ಅದು ಪೌಡ್ರೇ ಆಗಿರೋದಿಲ್ಲ, ಯಾರಿಗೆ ಗೊತ್ತಿರುತ್ತೆ? ಯಾಕಂದ್ರೆ ಒಂದು ಪೇಷಂಟ್ ಹಾಗೆ ಆಯ್ತು, ಒಬ್ರು ತಂದು ತೋರಿಸಿದ್ರು, ಡಾಕ್ಟರ್ ಅನ್ಸ ನೋಡಿ ಹೇಳಿ ಇದು ಹೌದಾ ಅಂತ, ನಾನು ಆರ್ಡರ್ ಹಾಕಿದ್ದೆ ಆನ್ಲೈನಲ್ಲಿ ಅಂತ. ಆದ್ರೆ ಅದನ್ನ ನೋಡಿದಾಗ ಹೆಸರು ಲೇಬಲ್ ಇದೆ ಅದ್ರ ಮೇಲೆ, ಇಂಥ ಲೇಬಲ್ ಅಲ್ಲ, FSSAI ಸರ್ಟಿಫೈಡ್ ಗೌರ್ಮೆಂಟ್ ಸೀಲ್ ಇರುವಂತ ಲೇಬಲ್ ಹಾಕಿದ್ದಾರೆ, ಒಳಗಿರೋ ಔಷಧಿನೇ ಅದೆಲ್ಲ. ಅಲ್ಲಿ ಹೆಸರು ಬೇರೆ ಇದೆ, ಒಳಗಡೆ ಇರೋ ಮೆಡಿಸಿನ್ ಬೇರೆ ಇದೆ. ಹೇಗೆ ನಂಬುದು ಇದನ್ನ? ಶಲ್ಲಕ್ಕಿ ಪೌಡರ್ ಅಂತ ಲೇಬಲ್ ಇದೆ, ಒಳಗಡೆ ಮೆಂತೆ ಇಟ್ಟಿದೆ. ಅವ್ರು ಡೌಟ್ ಬಂದ್ಕಂಡ ಅಂತ ತಗೊಬಂದ್ರು, ತಿನ್ನೋಡ್ರಿ ಮೆಂತೆ ಪುಡಿ ತಿನ್ನಂಗೆ ಆಗತ್ತಲ್ಲ ಡಾಕ್ಟ್ರೆ, ಇದು ನಾನು ಆರ್ಡರ್ ಹಾಕಿ ಶಲ್ಲಕ್ಕಿ ಆಗಿದೆ ಹೌದಾ ಅಂತ ಕೇಳಿದ್ರು. ಬಂದು ಲೇಬಲ್ ಇದೆ, ಎಲ್ಲವೂ ಉಂಟು. ಹಿಂಗೆ ಎಷ್ಟೋ ಕಲಬೆರಕೆಗಳ ನಮ್ಗೆ ಗೊತ್ತಿರೋದಿಲ್ಲ. ಬೆಲ್ಲದ ಹೆಸರಲ್ಲಿ ಆಗತ್ತೆ, ಜೇನುತುಪ್ಪದ ಹೆಸರಲ್ಲಿ ಆಗತ್ತೆ, ಎಣ್ಣೆ ಹೆಸರಲ್ಲಿ ಆಗತ್ತೆ, ತುಪ್ಪದ ಹೆಸರಲ್ಲಿ ಆಗತ್ತೆ. ಕಲಬೆರಕೆ ಹೇಳುವಂಥದ್ದು ಅತ್ಯಂತ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಾವಿಲ್ಲಿ ನಮ್ಗೆ ಏನೇನು ಬೇಕಾ ನಾವಿಲ್ಲಿ ಬೆಳ್ಕೊಳ್ತಾ ಇದ್ದೇವೆ. ಈಗ ನೋಡಿ, ತೆಂಗಿನಕಾಯಿ ರೇಟ್ ಎಷ್ಟು ಹೆಚ್ಚಾಗಿ ನಮ್ಗೆ ಗೊತ್ತಿದೆ. ಕೊಬ್ಬರಿ ರೇಟು 300-350 ರೂಪಾಯಿ ಆಗಿದೆ, ಒಳ್ಳೆ ಕ್ವಾಲಿಟಿ ಕೊಬ್ಬರಿ, ಹೌದಾ? ನಮ್ಮ ತೆಂಗಿನ ಎಣ್ಣೆ 350 ರೂಪಾಯಿಂದ ಕಡಿಮೆ ದುಡ್ಡು ಸಿಗತ್ತೆ ಅಂಗಡಿಲಿ. 200-250 ರೂಪಾಯಿ ತೆಂಗಿನ ಎಣ್ಣೆ ಸಿಗತ್ತೆ. ಕೊಬ್ಬರಿ ರೇಟೇ 300-350 ಇರ್ಬೇಕಿದ್ರೆ ಎಣ್ಣೆ ರೇಟ್ ಹೆಂಗೆ 200-250 ರೂಪಾಯಿ ಸಿಗತ್ತೆ? ಮಿನಿಮಮ್ 2 kg ಕೊಬ್ಬರಿ ಬೇಕಾ 1 kg ಎಣ್ಣೆ ಮಾಡ್ಲಿಕ್ಕೆ? ಆಯ್ತಾ? 200 ನಮ್ಗೆ ಹೇಗೆ ಎಣ್ಣೆ ಸಿಗತ್ತೆ? ಯಾವ ರೀತಿ ಕಲಬೆರಕೆ ಆಗ್ಬೋದು ನೋಡಿ. ಒಬ್ಬ 200 ರೂಪಾಯಿಗೆ ಒಂದನ್ನು ಮಾರ್ತಾನೆ ಹೇಳಾದ್ರೆ ಅವನಿಗೆ 200 ರೂಪಾಯಿ ರೆಡಿ ಆಗ್ಬೇಕು. ಅದರಲ್ಲಿ GST, ಲೇಬಲ್, ಬಾಟಲ್, ಟ್ಯಾಕ್ಸ್ ತುಂಬುವಂತಹದ್ದು ಎಲ್ಲ ಸೇರಿಸಿ ಅವನು 200 ರೂಪಾಯಿನ ಹಾಕಿರ್ತಾನೆ. ಅವನ ಲಾಭ, ಏಜೆಂಟಿಂದು, ಡಿಸ್ಟ್ರಿಬ್ಯೂಟರ್ದು, ಪ್ರತಿಯೊಂದನ್ನು ಸೇರಿಸಿ ಹಾಕಬೇಕು, ಹೌದಾ? ಆವಾಗ ಆ 200 ರೂಪಾಯಲ್ಲಿ ಅವ್ನು 100 ರೂಪಾಯಿಗಿಂತ ಕಡಿಮೆ ದುಡ್ಡಿಗೆ ರೆಡಿ ಮಾಡ್ಬೇಕಾಯ್ತು. 100 ರೂಪೀಸ್ಗಿಂತ ಕಡಿಮೆ ದುಡ್ಡಿಗೆ ರೆಡಿ ಮಾಡ್ತಾನೆ ಹೇಳಾದ್ರೆ ಅದು ಹೇಗೆ ಸಾಧ್ಯ ಇರ್ತದೆ? ಈ ರೀತಿಯ ಕಲಬೆರಕೆಗಳು ಇರೋದ್ರಿಂದನೇ ನಾವಿಲ್ಲಿ ನಮಗೆ ಯಾವ್ಯಾವ್ದು ಬೇಕೋ ಅದು ನಾವು ಇಲ್ಲೇ ಮಾಡ್ಕೊಳ್ತಾ ಇದ್ದೇವೆ. ತೆಂಗಿನ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಶೇಂಗಾ ಎಣ್ಣೆ ಇರ್ಬೋದು, ಎಲ್ಲರ ಎಣ್ಣೆಗಳು ನಾವು ಇಲ್ಲೇ ಮಾಡ್ಕೊಳ್ತೇವೆ. ತುಪ್ಪ, ನಮ್ದು ಇಷ್ಟೆಲ್ಲ ಹಸುಗಳಿದೆ, 100 ಹಸುಗಳಿದೆ, ನೋಡ್ಬೋದು ಗೋಶಾಲೆಯಲ್ಲಿ. ನಾವು ಒಂದು ದಿವಸಕ್ಕೆ ನಾವು ಮ್ಯಾಕ್ಸಿಮಮ್ ನಮ್ಮ ತುಪ್ಪದ ಪ್ರೊಡಕ್ಷನ್ನು 4-5 kg ಅಷ್ಟೇ. ಅದಕ್ಕೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಸುಗಳು 100 ಇದ್ರೂ ಕೂಡ 100 ಹಸುಗಳು ಹಾಲು ಕೊಡ್ತಾವ? 100 ಹಸುಗಳಲ್ಲಿ ಗಂಡು ಕರು ಇರುತ್ತೆ, ಹೆಣ್ಣು ಕರು ಇರುತ್ತೆ, ವಯಸ್ಸಾಗಿದ್ದಿರುತ್ತೆ, ಪ್ರೆಗ್ನೆಂಟ್ ಇರೋದಿರುತ್ತೆ. 100 ಹಸು ನಮ್ದು ಹಾಲು ಕರು ಇದ್ರದ್ದು ಒಂದು 20-25 ಅಷ್ಟೇ. 25% ಹಾಲು ಕರು ಇರುತ್ತೆ, 75% ಬೇರೆದೇ ಇರುತ್ತೆ. ಆದ್ರೆ ಒಂದು 4-5 ಆಕಳ ಇಟ್ಕೊಂಡವರು ಅಥವಾ ಒಂದು 10 ಆಕಳ ಇಟ್ಕೊಂಡವರು ದಿವಸಕ್ಕೆ 8-10 kg ತುಪ್ಪ ಪ್ರೊಡಕ್ಷನ್ ಅನ್ನ ಮಾಡ್ತಾರೆ. ಆಕಳ ಇಲ್ದಿದ್ದರೂ ಕೂಡ ಎಷ್ಟೋ ಪ್ರೊಡಕ್ಷನ್ ಅನ್ನ ಮಾಡ್ತಾರೆ. ಇಂಥದ್ದೆಲ್ಲ ನಡೀತಾ ಇರ್ತದೆ. ಯಾಕಿಂದ ಹೇಳ್ತಾ ಇರುವಂಥದ್ದು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಸಿಡಿಟಿ, ಗ್ಯಾಸ್ಟ್ರೈಟಿಸ್, ಹಾರ್ಮೋನಲ್ ಇಂಬ್ಯಾಲೆನ್ಸು, ಮುಟ್ಟಿನ ಸಮಸ್ಯೆಗಳು, ಫ್ಯಾಟಿ ಲಿವರು, ಕೊಲೆಸ್ಟ್ರಾಲು, ಕ್ಯಾನ್ಸರ್ನ ಸಮಸ್ಯೆಗಳು ಅತ್ಯಂತ ಹೆಚ್ಚಿಗೆ ಬರ್ತಾ ಇರುವಂತಹದ್ದು ಈ ಕಲಬೆರಕೆಯ ಆಹಾರದಿಂದ. ಬೇಕರಿ ಐಟಮ್ಮು, ಬೇಕರಿ ಉಪಯೋಗಿಸುವಂತಹ ಕಲರು, ಫ್ಲೇವರ್ಸು ಮತ್ತು ಪ್ರಿಸರ್ವೇಟಿವ್ಸ್, ಇದು ಅತ್ಯಂತ ಹೆಚ್ಚಿಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ನೈಸರ್ಗಿಕ ತುಪ್ಪ ಆಗಿದ್ದಿದ್ರೆ, ನೈಸರ್ಗಿಕ ಎಣ್ಣೆ ಆಗಿದ್ದಿದ್ರೆ ನಮ್ಮ ದೇಹವನ್ನು ಜೀರ್ಣ ಮಾಡ್ಕೊಳತ್ತೆ. ಜೀರ್ಣ ಮಾಡಿಕೊಂಡು ನಮಗೆ ಎನರ್ಜಿ ಸಿಗುತ್ತೆ. ಆದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಆದರೆ, ಕೆಮಿಕಲ್ ಇರುವಂಥದ್ದು ಆದರೆ ನಮಗೆ ಎನರ್ಜಿ ಸಿಗೋದಿಲ್ಲ. ಅದರಿಂದ ನಮಗೆ ಸಮಸ್ಯೆಗಳೇ ಆಗತ್ತೆ ಹೊರತು ಬೆನಿಫಿಟ್ಗಳಂತೂ ಆಗೋದಿಲ್ಲ. ನಿಮ್ಗೆ ಶುದ್ಧವಾಗಿ ಯಾವ ಸಿಗ್ತಾ ಇದೆ ಈಗ? ಯಾವ ಐಟಮ್ಗಳು ಸಿಗ್ತಾ ಇಲ್ಲ ಶುದ್ಧವಾಗಿ. ತರಕಾರಿಗಳಿರ್ಬೋದು, ಹಣ್ಣುಗಳು ಇರ್ಬೋದು, ಎಲ್ಲವೂ ಕೂಡ ಕಲಬೆರಕೆಗಳೇ ಹೆಚ್ಚಿಗೆ ಆಗ್ತಾ ಇದೆ. ಶುದ್ಧತೆ ಬೇಕು ಅಂತಂದ್ರೆ ಹುಡುಕಬೇಕು, ಸಾಮಾನ್ಯವಾಗಿ ಸಿಗೋದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಆ ಒಂದು ಮಟ್ಟಿಗೆ ಕೆಮಿಕಲ್ಗಳನ್ನು ಹಾಕ್ತಾ ಇದ್ದಾರೆ.
ನಮಗೆ ಕನ್ಫ್ಯೂಸ್ ಆಗಬೇಕು ಶುದ್ಧ ಯಾವುದು ಅಶುದ್ಧ ಯಾವುದು ಅಂತ. ಆ ಮಟ್ಟಿಗೆ ಕೆಮಿಕಲ್ಗಳನ್ನ ಹಾಕ್ತಾ ಇದ್ದಾರೆ. ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಶುದ್ಧತೆಯನ್ನು ತಿಂದು 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 ಶುದ್ಧನೇ ಅಶುದ್ಧ ಅಂತ ತಿಳಿಕೊಳ್ಳುವಷ್ಟು ಬದಲಾವಣೆಗಳಾಗ್ಬಿಟ್ಟಿದೆ. ನಾವು ಶುದ್ಧ ಜೇನುತುಪ್ಪವನ್ನ ಕೊಟ್ರೆ ಇದೇನು ಜೇನುತುಪ್ಪ ಕಹಿ ಇದೆಯಲ್ಲ ಅಂತ ಹೇಳ್ತಾರೆ, ಜೇನುತುಪ್ಪ ಹೀಗಿರುತ್ತೆ ಅಂತ. ಈಗಿನ ಜನರೇಷನ್ ಮಕ್ಕಳು, ಈಗ ಹೊಸ ಟ್ರೆಂಡ್ ಮಕ್ಕಳೇ ಬಂದ್ರೆ ನಾವು ಹಸುವಿನ ಹಾಲು ಕೊಟ್ರೆ ಅಮ್ಮ ಇದನ್ನ ಹಾಲು ಕುಡಿಲಿಕ್ಕೆ ಆಗಲ್ಲ, ಅವ್ನಿಗೆ ಕಂಪಿದೆ, ಪ್ಯಾಕೆಟ್ ಹಾಲು ಎಷ್ಟು ಚೆನ್ನಾಗಿರತ್ತೆ, ಎಷ್ಟು ಸ್ವೀಟ್ ಇರುತ್ತೆ ಅಂತ. ಅಂದ್ರೆ ಈಗ ಯಾವುದು ಪ್ಯೂರ್ ಹೇಳುವಂತಹದ್ದೇ ಅದು ಶುದ್ಧ ಅಲ್ಲ ಹೇಳುವ ಮಟ್ಟಿಗೆ ನಾವು ಬದಲಾವಣೆ ಆಗ್ಬಿಟ್ಟಿದ್ದೇವೆ. ನಾವು ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದೀವಿ. ನಾವು ಒಂದು ಎಣ್ಣೆಯನ್ನು ರೆಡಿ ಮಾಡಿ ಕೊಟ್ರೆ ಪೇಷಂಟ್ ಹೇಳ್ತಾರೆ ನೀನು ಎಣ್ಣೆ ಗಟ್ಟಿ ಆಗಿಬಿಟ್ಟಿದೆಯಲ್ಲ, ನಾವಿಟ್ಟು ಸುಮಾರು ಎಣ್ಣೆ ಗಟ್ಟಿ ಆಗಿದೆಯಲ್ಲ, ಗಟ್ಟಿಯಾಗಿಬಿಟ್ಟಿದೆಯಲ್ಲ ಅಂತ. ನ್ಯಾಚುರಲ್ ಫಿನಾಮಿನ ಗಟ್ಟಿ ಆಗ್ಲೇಬೇಕು. ಎಣ್ಣೆ ಚಳಿ ಗಟ್ಟಿ ಆಗತ್ತೆ, ಶುದ್ಧ ಎಣ್ಣೆ ಆದ್ರೆ ಗಟ್ಟಿ ಆಗತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಆದ್ರೆ ಗಟ್ಟಿ ಆಗೋದಿಲ್ಲ. ಬೆಲ್ಲ ಗಟ್ಟಿ ಆಗ್ಲೇಬೇಕು, ನ್ಯಾಚುರಲ್ ಫಿನಾಮಿನ. ಬೆಲ್ಲ ಗಟ್ಟಿ ಆಗಲ್ಲ ಅಂದ್ರೆ ಅದಕ್ಕೆ ಪ್ರಿಸರ್ವೇಟರ್ ಹಾಗೂ ಸಿಟ್ರಿಕ್ ಆಸಿಡ್ ಅನ್ನು ಹಾಕಿದ್ದಾರೆ ಅಂತ ಅರ್ಥ, ಗಟ್ಟಿ ಆಗಬಾರ್ದು ಅಂತ. ಎಷ್ಟೋ ಟಿವಿ ಚಾನೆಲ್ ತೋರಿಸ್ತಾ ಇದ್ರು, ಬೆಳಗಾವಿ ಕಡೆಗೆಲ್ಲ ದಾಳಿ ಮಾಡಿ ಯಾವ ರೀತಿಯ ಬೆಲ್ಲವನ್ನ ಮಾಡ್ತಾ ಇದ್ದಾರೆ ಅಂತ. ವಿಜಯಲಕ್ಷ್ಮಿ ಶಿಬ್ರವ್ರವ್ರು ಕೆಲವೊಂದನ್ನು ಹಾಕಿದ್ರು, ಬೆಲ್ಲವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಅನ್ನು ಮಾಫಿಯಾ ಹೇಗೆ ನಡೀತಾ ಇದೆ ಅಂತಂದ್ರೆ ಅವ್ರನ್ನ ಹೊಡೆದು ಸಾಯಿಸ್ಲಿಕ್ಕೂ ರೆಡಿ, ಆ ರೀತಿಯಲ್ಲಿ ಆ ಒಂದು ದಂಧೆ ನಡೀತಾ ಇದೆ. ಬೆಳಗಾವಿ ಸುಮಾರು ಕಡೆ ದಾಳಿ ಮಾಡಿದ್ರು. ಸಕ್ಕರೆ ಚೀಲಗಳೇ, ಬೆಲ್ಲ ಮಾಡೋ ಕಂಪನಿಯಲ್ಲಿ ಸಕ್ಕರೆ ಚೀಲಗಳೇ ಆಗಿರ್ಬೇಕು. ಎಲ್ಲವೂ ಕೂಡ ಕಲಿಬೆರಕೆ ಆಗ್ತಾ ಉಂಟು. ಶುದ್ಧತೆ ಹೇಳೋದೇ ಸಿಕ್ಕುದಿಲ್ಲ. 2 ರೂಪಾಯಿಗೆ ಹಾಲು ಮಾಡ್ತಾರೆ, 2 ರೂಪಾಯಿಗೆ ಹಾಲು ರೆಡಿ ಆಗತ್ತೆ. ನೋಡಿ, ಸ್ವಾತಂತ್ರ್ಯ ಬಂದಾಗ 1947ನೇ ಇಸ್ವಿಯಲ್ಲಿ ಭಾರತ ಜನಸಂಖ್ಯೆ 25 ಕೋಟಿ ಇತ್ತಂತೆ. ಹಸುಗಳು ಕೂಡ 25 ಕೋಟಿ ಇತ್ತಂತೆ. ಬ್ರಿಟಿಷರು ಗಣತಿ ಮಾಡಿದ್ರು ಅವಾಗ. $1 1 ರೂಪಾಯಿ ಇತ್ತಂತೆ. ಆದರೆ ಇವತ್ತು ಭಾರತ ಜನಸಂಖ್ಯೆ 25 ಕೋಟಿ ಅಲ್ಲ, 125 ದಾಟಿ 150 ಕೋಟಿಗೆ ಹೋಗ್ತಾ ಇದೆ. 6 ರಿಂದ 8 ಪಟ್ಟು ಹೆಚ್ಚಿಗೆ ಆಗ್ತಾ ಇದೆ. ಹಸುಗಳ ಸಂಖ್ಯೆ 25 ಕೋಟಿ ಇರೋದು 12 ಕೋಟಿ ಆಗಿದೆ, ಹಾಫ್ ಆಗಿದೆ. ಆದರೂ ಕೂಡ ಮಿಲ್ಕ್ ಓವರ್ ಪ್ರೊಡಕ್ಷನ್. ಅವರೇಜು ಒಬ್ಬನಿಗೆ 1 ಹಸು ಬೇಕು. ಒಂದು ಮನೇಲಿ 4 ಜನ ಇರ್ತಾರೆ ಅಂತ 4 ಹಸುಗಳು ಬೇಕು. ಅಂದ್ರೆ 1 ದರ ಹಾಲು ಕೊಡ್ತಾ ಇರತ್ತೆ ಅಂತ, ಅದರಲ್ಲಿ 4 ಇದ್ರೆ ಅಂದ್ರೆ ಆ ಒಂದು ಕುಟುಂಬಕ್ಕೆ ಸಾಕಾಗತ್ತೆ ಅಂತ. ಈ ರೀತಿ ಇತ್ತು ನಾವು ಮುಂಚೆ ಭಾರತದಲ್ಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಕುಟುಂಬದಲ್ಲಿ ಹಸು ಇರ್ತಿತ್ತು. ಈಗ 10 ಜನರಿಗೆ 1 ಹಸು ಆಗಿದೆ. ಆದ್ರೂ ಹಾಲು ಓವರ್ ಪ್ರೊಡಕ್ಷನ್. ಆವಾಗ ನೀವು ಯೋಚನೆ ಮಾಡ್ಬೋದು ಎಷ್ಟರ ಮಟ್ಟಿಗೆ ನಾವು ತಗೊಳ್ಳುವಂಥ ಹಾಲುಗಳು ಶುದ್ಧ ಇದೆ ಅಂತ. ಈಗ ಪಂಚಗವ್ಯವನ್ನು ಹೇಳ್ತೀವಿ ನಾವು ಕ್ಯಾನ್ಸರ್ ಕೇಸಸ್ ಅಲ್ಲೆಲ್ಲ. ಪಂಚಗವ್ಯವನ್ನು ತಗೊಳ್ಳಿ, ಗೋಮೂತ್ರವನ್ನು ತಗೊಳ್ಳಿ, ನಿಮ್ಗೆ ಕ್ಯಾನ್ಸರ್ ಕಡಿಮೆ ಆಗತ್ತೆ ಅಂತ ಹೇಳ್ತೀವಿ. ನೀವೇನ್ ಮಾಡ್ತೀರಿ? ಗೋಮೂತ್ರ ಅಂಗಡಿ ಸಿಗತ್ತೆ, ತಗೊಳ್ತೀರಿ, ಕುಡಿತೀರಿ. ಕಡಿಮೆ ಆಗವಲ್ತ್ರಿ, ತಗೊಂಡು ನೋಡಿದೀನಿ ಬೇಕಷ್ಟು, ಏನು ಪ್ರಯೋಜನ ಆಗಿಲ್ರಿ, ತಿಂಗಳನ್ನ ಗಟ್ಲೆ ಕುಡಿದು ಬಿಟ್ಟಿದ್ದೀನಿ, ಏನು ಪ್ರಯೋಜನ ಆಗ್ಬಲ್ತ್ ನೋಡ್ರಿ ಅಂತ ಹೇಳ್ಬಿಡ್ತಾರೆ. ಯಾಕೆ ಆಗೋದಿಲ್ಲ? ಅದು ಗೋಮೂತ್ರನಯ. ಯಾವ ರೀತಿ ಹಸುವಿನಿಂದ ಬಂದಿದ್ದು? ದೇಸಿ ಹಸುವಿನಿಂದ ಬಂದಿದ್ದ ಅಥವಾ ವಿದೇಶಿ ಹಸುವಿನಿಂದ, ಜರ್ಸಿ ಅಥವಾ ಬೇರೆ ತಳಿಗಳದ್ದ? ಅದಕ್ಕೆ ಏನು ಫೀಡ್ ಕೊಟ್ಟಿದ್ದೀವಿ, ಯಾವ ರೀತಿಯಾಗಿ ತಯಾರು ಮಾಡಿದ್ದಾರೆ, ಇವೆಲ್ಲವೂ ನಾವು ತಿಳಿದುಕೊಳ್ಬೇಕಾಗತ್ತೆ. ಒಂದು ಹಸುವಿನಲ್ಲಿ ಅಮೃತ ಅಂತ ಗುಣ ಬರಬೇಕು ಹೇಳಾದ್ರೆ ಆ ಹಸುಗಳು ಹೊರಗಡೆಗೆ ಹೋಗಿ 50-60 ಜಾತಿಯ ಬೇರೆ ಬೇರೆ ಗಿಡಗಳನ್ನ ತಿಂದು ಬಂದ್ರೆ ಅದರಲ್ಲಿ ಔಷಧಿ ಗುಣಗಳು ಬರುತ್ತೆ ಹೊರತು, ದೇಸಿ ಹಸುವೆ ಆದ್ರೂ ಕೂಡ ನೀವೊಂದು ಕಟ್ಟಿ ಸಾಕಿ ಇಡೀ ದಿನ ಆ ಫೀಡೇ ಕೊಡ್ತೀರಿ ಹೇಳಾದ್ರೆ ನಿಮ್ಗೆ ಔಷಧಿ ಗುಣ ಬರುವುದಿಲ್ಲ. ಅದು ಗೀರೆ ಆಗಿರ್ಲಿ, ಮಲ್ನಾಡು ಗಿಡ್ಡನೇ ಆಗಿರ್ಲಿ, ದೇಸಿ ಹಸುವಿನೇ ಆಗಿರ್ಲಿ, ಅಟ್ಲೀಸ್ಟ್ 1-2 ಗಂಟೆನಾದ್ರೂ ಬಿಡ್ಬೇಕಲ್ಲ ಅವ್ರನ್ನ. ಹೊರಗಡೆ ಸಿಕ್ಕೋದನ್ನ ಆ ಬಿಸಿಲು ಬೀಳ್ಬೇಕು, ಅವ್ರಿಗೆ ಏನಾದ್ರು ಸಿಕ್ಕ ಸೊಪ್ಪುಗಳನ್ನ ತಿನ್ನಬೇಕು. ಆವಾಗಷ್ಟೆಲ್ಲ ಔಷಧಿ ಗುಣಗಳು ಬರುತ್ತೆ ಅದರಲ್ಲಿ, ಸುಮ್ಮನೆ ಔಷಧಿ ಗುಣ ಬರಲ್ಲ. ಏನು ತಿಂದಿರತ್ತ ಹಸುಗಳು ಅದರ ಒಂದು ಅರ್ಕ ಮೂತ್ರದ ರೂಪದಲ್ಲಿ ಬರುವಂತಹದ್ದು. ನೋಡಿ, ಘಾಟ್ ಇರುತ್ತೆ ಆ ಮೂತ್ರದಲ್ಲಿ. ನೀವು ಹಸುವಿಗೆ
ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಹಾಕೊಟ್ರೆ ಹಾಲು ಉಳ್ಳಾಗಡ್ಡೆ ಬೆಳ್ಳುಳ್ಳಿ ವಾಸನೆ ಬರುತ್ತೆ, ಗೋಮೂತ್ರನ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ವಾಸನೆ ಬರುತ್ತೆ. ಅದರದ್ದೇ ಎಕ್ಸ್ಟ್ರಾಕ್ಟ್ ಅಲ್ವಾ ಬರುವಂಥದ್ದು. ಗೋಮಯ ಸಗಣಿ ಇರುವಂತಹದ್ದು, ಎಲ್ಲ ಸೊಪ್ಪುಗಳನ್ನ ಅರೆದು ಇಟ್ಟಂಗೆ ಬರುವಂಥದ್ದು ಗೋಮಯ, ಬೇರೆ ಎಂಥದ್ದು. ನಾವು ಗ್ರೈಂಡರ್ಗೆ ಹಾಕಿ ಬೀಸ್ದಂಗೆ. ಜೊತೆಗೆ ಎನ್ಸೈಮ್ಸ್ಗಳು, ಅದು ಇಲ್ಲಿ ಗುಣಾಂತರ್ದಾನ ಅಂತ ಹೇಳ್ತೀವಿ. ಸಂಸ್ಕಾರೋಹಿ ಗುಣಾಂತರ್ದಾನ ಮುಚ್ಚತೆ ಅಂತ ಹೇಳ್ತಾರೆ. ಆ ಒಂದು ಒಳಗೆ ಆಗುವಂಥ ಒಂದು ಸಂಸ್ಕಾರದಿಂದ, ಆ ಡೈಜೆಷನ್ನ ಟ್ರಾನ್ಸ್ಫಾರ್ಮೇಷನ್ನಿಂದ ಅದರಲ್ಲಿ ಅಮೃತ ಸತ್ವ, ಅಮೃತ ಗುಣಗಳು ಬರುತ್ತೆ. ಔಷಧಿ ಗಿಡಗಳು ಜೊತೆಗೆ ಅಮೃತ ಸತ್ವಗಳು ಸೇರಿಕೊಂಡು ಅದಕ್ಕೆ ಕ್ಯಾನ್ಸರ್ ಕಡಿಮೆ ಮಾಡುವಂಥ ಒಂದು ಗುಣಗಳು ಬರುತ್ತೆ. ನಮ್ಮ ದೇಹದ ಶುದ್ಧ ಮಾಡುವಂಥ ಗುಣಗಳು ಬರುತ್ತೆ. ಅದಕ್ಕಾಗಿ ಪಂಚಗವ್ಯವನ್ನ ಕಾಯ ಶುದ್ಧಿಗೆ ಹಾಗೂ ವಾಸ್ತು ಶುದ್ಧಿಗೆ, ಮನೆ ಶುದ್ಧಿಗೆ ಅಷ್ಟಕ್ಕೂ ಉಪಯೋಗಿಸ್ತಾರೆ. ಸುಮ್ಮನೆ ಪಂಚಗವ್ಯನ ಉಪಯೋಗಿಸ್ಲಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಔಷಧಿ ಗುಣ ಅದರಲ್ಲಿದೆ. ಅದನ್ನ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿಯ ಪಂಚಗವ್ಯವನ್ನು ಉಪಯೋಗಿಸ್ಬೇಕು, ಯಾವ ರೀತಿಯ ಗೋಮೂತ್ರವನ್ನು ಉಪಯೋಗಿಸ್ಬೇಕು, ಇದು ತುಂಬಾ ಮುಖ್ಯ. ಬ್ರಹ್ಮರ್ಷಿ ದೈವರಾತರು, ನಮ್ಮ ಮುತ್ತಜ್ಜನವರು ಇಡೀ ಚಾತುರ್ಮಾಸವನ್ನು ಪಂಚಗವ್ಯದಲ್ಲೇ ಕಳೆದ್ರಂತೆ. ಅವರಿಗೆ ಆವಾಗ ಬರೀ 18 ವರ್ಷ. ಬ್ರಹ್ಮರ್ಷಿ ದೈವರಾತ್ರಿಗೆ ಮಂತ್ರ ದರ್ಶನಕ್ಕಿಂತ ಮುಂಚೆ, ಅವ್ರ 25ನೇ ವಯಸ್ಸಲ್ಲಿ ಅವ್ರಿಗೆ ಮಂತ್ರ ದರ್ಶನ ಆಗತ್ತೆ. ಅವ್ರು 18ನೇ ವಯಸ್ಸಿನಲ್ಲಿ ಚಾತುರ್ಮಾಸವನ್ನು ಆಚರಿಸ್ಲಿಕ್ಕೆ ಉತ್ತರಕ್ಕೆ ಹೋಗ್ತಾರೆ. ಸರಸ್ವತಿ ನದಿಯ ದಡದಲ್ಲಿ ಕುತ್ಕೋತಾರೆ ಚಾತುರ್ಮಾಸವನ್ನು ಆಚರಿಸ್ಲಿಕ್ಕೆ. ಯಾವ ರೀತಿ ಅವ್ರ ಆಚರಣೆ ಇತ್ತು ಅಂತಂದ್ರೆ, ಪಂಚಗವ್ಯದ ಹೊರತು ಬೇರೆ ಏನು ಪ್ರಾಶನ ಇಲ್ಲ. ಬೆಳಗಿನ ಸಂಜೆವರೆಗೆ ಪಂಚಗವ್ಯ ಅಷ್ಟೇ. ಇಡೀ ಚಾತುರ್ಮಾಸವನ್ನು ಹಾಗೆ ಕಳೀತಾರೆ ಅವರು. ಆ ಸಾಧನೆಗೋಸ್ಕರ, ದೇಹ ಶುದ್ಧಿಗೋಸ್ಕರ. ಇವೆಲ್ಲ ಆದ್ಮೇಲೆ ಅವ್ರಿಗೆ ಮಂತ್ರ ದರ್ಶನ ಆಗಿತ್ತು. ಸಾಧನೆ ಅವ್ರದ್ದು ಯಾವ ರೀತಿ ಇತ್ತು ಅಂತಂದ್ರೆ, ಚಾತುರ್ಮಾಸ ಸಮಯದಲ್ಲಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಅಲ್ಲಿ ಊರ್ನವರೆಲ್ಲ ಬರ್ತಿದ್ರಂತೆ. ಯಂತ್ರ ಬಿಡಿಸ್ಕೊಡ್ತಿದ್ರು, ಮಣಿ ಮಂತ್ರಗಳನ್ನ ಧಾರಣೆ ಮಾಡ್ಲಿಕ್ಕೆ ಕೊಡ್ತಿದ್ರು. ಹಾಗೆ ಊರಿನ ಜನ ಬಂದ್ರಂತೆ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ನಮ್ಮ ಈ ಭಾಗದಲ್ಲಿ ಮಳೆ ಬರ್ತಾ ಇಲ್ಲ, ಬೆಳೆ ಬರ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಪ್ರಶ್ನೆ ತಗೊಂಡ್ಬರ್ತಾರೆ. ಆವಾಗ ಇವರು ಋಗ್ವೇದಲ್ಲಿರುವಂಥ ಮಂತ್ರವನ್ನ ಬರೆದು ಕೊಡ್ತಾರೆ. ಇದನ್ನ ಜಪ ಮಾಡಿ, ಇದನ್ನ ಪಠಣ ಮಾಡಿ ದಿನವ, ಮಳೆ ಬರತ್ತೆ ಅಂತ ಹೇಳ್ತಾರೆ. ನಕ್ಕು ಹೋಗ್ತಾರೆ. ಇನ್ನು ಮಂತ್ರ ಹೇಳಿದ್ರೆ ಮಾವಿನಕಾಯಿ ಬೀಳತ್ತ ಅಂತ. ಧೃತಿಗಿಡಲ್ಲ ದೇವರಾತ್ರು. ಅವರೇ ಸ್ವತಃ 24 ತಾಸಿನ ಶಪಥವನ್ನ ಮಾಡ್ತಾರೆ. ಸರಸ್ವತಿ ನದಿಯಲ್ಲಿ ನಿಂತುಕೊಂಡು ಶಪಥವನ್ನ ಮಾಡ್ತಾರೆ. ಅದೇ ಏನ್ ಮಂತ್ರ ಹೇಳಿದ್ರಲ್ಲ, ಅದೇ ಮಂತ್ರಗಳನ್ನ ಹೇಳ್ತಾ ಶಪಥ ಮಾಡ್ತಾರೆ. 24 ತಾಸಲ್ಲಿ ಮಳೆ ಬರುತ್ತೆ. ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಬೆಳಗ್ಗೆ ನಿಂತ್ಕೋತಾರೆ, ಸೂರ್ಯೋದಯದ ಟೈಮಿಗೆ ನಿಂತ್ಕೋತಾರೆ. ರಾತ್ರಿ ಸುಮಾರು 2 ಗಂಟೆಗೆ ಮಳೆ ಬರ್ಲಿಕ್ಕೆ ಪ್ರಾರಂಭವಾಗ್ತದೆ. ಧಾರಾಕಾರದ ಮಳೆ, ಸಾಧಾರಣ ಮಳೆ ಅಲ್ಲ. ಎಲ್ಲ ಊರ್ ಜನ ಬರ್ತಾರೆ ಮಳೆ ಬರೋದು ನೋಡ್ಕೊಂಡು. ಗೊತ್ತಾಗತ್ತೆ ಇವ್ರು ನಿಂತ್ಕೊಂಡಿರೋದು. ತುಂಬಾ ಜನ ಹೇಳ್ತಾರೆ, ಮೇಲ್ ಬನ್ನಿ ನೀವು, ಎಲ್ಲರೂ ನೀವು ಕೊಚ್ಕೊಂಡು ಹೋಗ್ತೀರಾ ನೀವು ಮಳೆಯಲ್ಲಿ ಅಂತ. ನಿಮ್ಗೆ ಗೊತ್ತಿದೆ ಉತ್ತರ ಭಾರತದಲ್ಲಿ ಯಾವ ರೀತಿ ಮಳೆ ಬರುತ್ತೆ ಅಂತ. ಬರುವುದಿಲ್ಲ. ಮರ್ದಿವ್ಸ ಬೆಳಿಗ್ಗೆ ಸೂರ್ಯೋದಯದ ನಂತರ ಬರ್ತಾರೆ ಹೊರಗಡೆ. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಓಹೋ ಮಂತ್ರಕ್ಕೂ ಕೂಡ ಇಂಥ ಶಕ್ತಿಗಳಿದೆಯಲ್ಲ ಹೇಳುವಂಥದ್ದು. ಇದರ ನಂತರ ಅವರಿಗೆ ಮಂತ್ರ ದರ್ಶನ ಆಗಿರುವಂಥದ್ದು ಬ್ರಹ್ಮರ್ಷಿ ದೈವರಾತ್ರಿ. 5000 ವರ್ಷದ ನಂತರ ಈಗಿನ ಆಧುನಿಕ ಯುಗದಲ್ಲೂ ಕೂಡ ಮಂತ್ರ ದರ್ಶನ ಸಾಧ್ಯ ಇದೆ ಹೇಳೋದನ್ನ ಅವರು ತೋರಿಸ್ಕೊಟ್ರು. ಅದಕ್ಕಾಗಿ ನಾವು ಹೇಳುವಂತಹದ್ದು, ಚಿಕಿತ್ಸೆಯಲ್ಲಿ ಬಂದಾಗ ಇಲ್ಲಿ ರೋಗಿಗಳಿಗೆ ಹೇಳ್ತೀವಿ ನಾವು, ದೈವ್ಯಾಪೇಕ್ಷ ಚಿಕಿತ್ಸೆಯನ್ನ ಮಾಡ್ಕೊಳ್ಳಿ, ಪೂಜೆಗೆ ಹೋಗಿ, ಭಜನೆಗೆ ಹೋಗಿ, ಹೋಮ ಹವನಗಳಲ್ಲೇ ಪಾಲ್ಗೊಳ್ಳಿ, ಜಪವನ್ನ ಮಾಡಿ. ನಮ್ಮ ಟ್ರೀಟ್ಮೆಂಟ್ ಚಾರ್ಟ್ ನೀವು ನೋಡ್ಬೋದು, ಜಪ ಹಾಕ್ತೀವಿ, ಪ್ರಾಣಾಯಾಮವನ್ನು ಹಾಕ್ತೀವಿ. ಎಷ್ಟು ಜನ ಶ್ರದ್ಧೆಯಿಂದ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನಾವಂತೂ ಅದನ್ನ ಹೇಳ್ತೀವಿ, ಅಡ್ವೈಸ್ ಮಾಡ್ತೀವಿ. ಅದು ಅವರಿಗೆ ಬಿಟ್ಟಿದ್ದು, ಅದು ಮಾಡೋದು ಬಿಡೋದು. ಚಿಕಿತ್ಸೆ ಹೇಳುವಂತಹದ್ದು ಬರೀ ಔಷಧಿ ತಕೊಂಡು ಕಡಿಮೆ ಮಾಡ್ಕೊಳ್ಳುವಂಥದ್ದಲ್ಲ, ಎಲ್ಲದೂ ಬೇಕು. ದೈವ್ಯಾಪಾಶ್ರಯ ಚಿಕಿತ್ಸಾ, ಮಣಿಮಂತ್ರ ಧಾರಣ ಹೋಮ ಹವನಗಳು ಬೇಕು, ಯುಕ್ತಿಯಪಾಶ್ರಯ,
ಡಾಕ್ಟರ್ ಚೆಕಪ್ ಮಾಡಿ ಔಷಧಿನೂ ಕೊಡಬೇಕು. ಸತ್ವಜಯ, ತನಗೆ ಆರಾಮಾಗತ್ತೆ ಹೇಳುವಂಥ ಒಂದು ನಂಬಿಕೆ ರೋಗಿಗಳಿಗೆ ಇರಬೇಕು. ಇದು ಮೂರೂ ರೀತಿಯ ಚಿಕಿತ್ಸೆಯನ್ನು ಸೇರಿಸಿದಾಗ ಅಷ್ಟೇ ಅದು ಸಂಪೂರ್ಣ ಚಿಕಿತ್ಸೆಯಾಗಿ ಮಾರ್ಪಡ್ತದೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳಿರುವಂತಹದ್ದು ತ್ರಿವಿಧ ಚಿಕಿತ್ಸಾ ಅಂತ, ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ ಹಾಗೂ ಸತ್ವಜಯ ಅಂತ. ಇದು ತೊಳ್ಕೊಳ್ಳೋದು ಹೆಂಗೆ? ದೈವ ವ್ಯಪಾಶ್ರಯ ಒಂದೇ ಮಾಡ್ರೆ ಸಾಕಲ್ಲ, ಯುಕ್ತಿ ವ್ಯಪಾಶ್ರಯ ಯಾಕೆ ಬೇಕು, ಸತ್ವಜಯ ಯಾಕೆ ಬೇಕು? ಒಂದೇ ಮಾಡಿಸ್, ಒಂದೇ ಅಂತ ಹೇಳಿಲ್ಲ ಅವರು, ಇದು ಮೂರನ್ನು ಸೇರಿಸೇ ಮಾಡುವಂಥದ್ದು. ಆವಾಗಲಷ್ಟೇ ನಮಗೆ ಸಂಪೂರ್ಣವಾದ ಫಲಿತಾಂಶ ಸಿಗತ್ತೆ. ಇದಕ್ಕೆ ಕೆಲವೊಬ್ರು ಕೇಳ್ತಾರೆ, ಚರಕ ಸಂಹಿತ ಹೇಳಿರುವಂಥದ್ದು, ಜ್ವರ ಬಂದಾಗ, ವಿಷಮ ಜ್ವರ ಬಂದಾಗ ವಿಷ್ಣು ಸಹಸ್ರನಾಮ ಪಠಣವನ್ನ ಹೇಳಿದ್ದಾರೆ ಆಚಾರ್ಯ ಚರಕರು. ಮೃತ್ಯುಂಜಯ ಜಪವನ್ನ ಹೇಳಿದ್ದಾರೆ. ಜ್ವರ ಬಂದಿದೆಯಲ್ಲ, ಜಪ ಮಾಡು, ಡಾಕ್ಟರ್ ಹತ್ರ ಯಾಕೆ ಹೋಗ್ತೀಯ? ಹೀಗೆ ಕೇಳುವವರೂ ಇದ್ದಾರೆ. ಇಲ್ಲಿ ಜಪವನ್ನ ಮಾಡಿಕೊಂಡು ಔಷಧಿ ತಗೊಂಡಾಗ ನಿಮ್ಗೆ ಶೀಘ್ರವಾಗಿ ಗುಣಮುಖವಾಗ್ತದೆ. ಇದನ್ನ ಈಗ ಭಾರತದವರಲ್ಲ, ಜರ್ಮನ್ದವ್ರು ರಿಸರ್ಚ್ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ನಮ್ಮ ಭಾರತದ ಮಂತ್ರ ಅವ್ರು ಪೇಟೆಂಟ್ ತಗೊಳ್ತಾ ಇದ್ದಾರೆ. ನಾವು ನಮ್ಮ ಯೂಟ್ಯೂಬಲ್ಲಿ ನಾವು ಪ್ಲೇ ಮಾಡಿದ್ರೆ ಕಾಪಿರೈಟ್ ಬರ್ತದೆ, ನಾವು ಅದನ್ನ ಮ್ಯೂಟ್ ಮಾಡ್ಬೇಕು. ಅದನ್ನ ಹೆಸರು ಯಾರ್ದು ಬರುತ್ತೆ ಹೇಳಿ? ಭಾರತದವ್ರದ್ದೆಲ್ಲ, ಜರ್ಮನ್ರ ಹೆಸರು ಬರುತ್ತೆ. ಮಂತ್ರ ಪುಷ್ಪವನ್ನು ಹಾಕಿ ನೋಡಿ ಯೂಟ್ಯೂಬಲ್ಲಿ, ಕಾಪಿರೈಟ್ ಬರುತ್ತೆ. ಮಂತ್ರ ಪುಷ್ಪ ಹಾಕೋಂಗಿಲ್ಲ ನಾವು. ಮಂತ್ರ ಪುಷ್ಪ ನಾವು ಪ್ರತಿ ದಿನ ನಾವು ಪೂಜೆ ಮಾಡ್ಬೇಕಾದ್ರೆ ಹೇಳ್ತೀವಿ. ಇದನ್ನ ಪೇಟೆಂಟ್ ತಗೊಂಡಿದ್ದು ಯಾರು? ಜರ್ಮನ್ದವರು. ನಾವು ಅದನ್ನ ಲಾಸ್ಟ್ ಟೈಮ್ ಹಾಕಿದ್ವಿ. ನಮ್ದು ಮಂಗಳಾರತಿ ಮಾಡ್ಬೇಕಿದ್ರೆ ನಮ್ದು ಮಂತ್ರ ಪುಷ್ಪ ಹೇಳ್ತೀವಲ್ವಾ, ನಮ್ಗೆ ಕಾಪಿರೈಟ್ ಬಂತು. ಕಡೆಗೆ ನೋಡೋದವರೆಗೆ ನಮ್ಮ ಮಂತ್ರ ಪುಷ್ಪ ಪ್ಲೇನ್ ಹಾಕಿ ಬಂದಿತ್ತು, ಕಡೆ ಮ್ಯೂಟ್ ಮಾಡ್ಬೇಕಾಯ್ತು. ಅದನ್ನು ಕಾಪಿರೈಟ್ ಕ್ಲೇಮ್ ಇರುವಂಥ ಜರ್ಮನ್ದವ್ರಿಗೆ ನೋಡಿ. ನಾವು ನಮ್ಮ ಶಾಸ್ತ್ರದ ಬಗ್ಗೆ ನಮಗೆ ಕಾಳಜಿ ಇಲ್ಲ, ಬೇರೆ ದೇಶದವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ವೇದಗಳಲ್ಲಿ ಹೇಳಿದ್ದನ್ನ ರಿಸರ್ಚ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ಇವೆಲ್ಲ ಎಷ್ಟೋ ಸಾವಿರ ವರ್ಷದಿಂದ ಮಾಡ್ಕೊಂಡು ಬಂದಿರುವಂಥದ್ದು. ನನ್ನ ತಂದೆಯವರು, ನನ್ನ ಅಜ್ಜನವರು, ನನ್ನ ಮುತ್ತಜ್ಜನರು, ಅವರ ತಂದೆಯವರು, ಹಿಂಗೆ ಎಷ್ಟೋ ತಲೆಮಾರಿಂದ ಬಂದಿರುವುದಕ್ಕೆ ಯಾವುದೇ ಒಂದು ರಿಸರ್ಚಿನ ಅವಶ್ಯಕತೆ ಇಲ್ಲ. ನಾವೆಲ್ಲ ಅನ್ನ ಸಾರು ಊಟ ಮಾಡ್ತೀವಿ, ಅನ್ನ ತಂಬಳಿ ಊಟ ಮಾಡ್ತೀವಿ, ಗಂಜಿ ಊಟ ಮಾಡ್ತೀವಿ. ಇದಕ್ಕೆ ರಿಸರ್ಚ್ ಬೇಕಾ? ಇದಕ್ಕೆ ಅವಶ್ಯಕತೆನೇ ಇಲ್ಲ. ನಾವು ತಲೆಮಾರಿನಿಂದ ತಲೆಸಲಾಂತರದಿಂದ ಉಪಯೋಗಿಸ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ಯಾವ್ಯಾವ ಮಾಡ್ಕೊಂಡು ಬಂದಿರ್ತೀವ, ಯಾವುದೇ ರಿಸರ್ಚಿನ ಅವಶ್ಯಕತೆ ಇರುವುದಿಲ್ಲ. ಎಷ್ಟಾಗತ್ತೋ ಅಷ್ಟು ನಾವು ಶುದ್ಧವಾದ ರೀತಿಯಲ್ಲಿ ನಮ್ಮ ಪೂರ್ವಜರು ತೋರಿಸಿಕೊಟ್ಟ ಹಾದಿಲ್ಲ ನಡೆಯುವುದು ತುಂಬ ಮುಖ್ಯ. ಅದ್ರ ಬಗ್ಗೆ ನಾವು ಮತ್ತೆ ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಷ್ಟು ನಿಖರವಾಗಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನುಗ್ಗಿದ್ದೇ ಹೋದಾದ್ರೆ ನಮ್ಮ ಮುಂದಿನ ಭವಿಷ್ಯ ಸುಂದರವಾಗಿರ್ತದೆ.